ಹಾಯ್ ಫ್ರೆಂಡ್ಸ್, ನಾನು ಅಜಯ್. ನಾನು ಇವತ್ತಿಂದ ನನ್ನದೊಂದು ಹೊಸ ಯೂಟ್ಯೂಬ್ ಚಾನಲನ್ನು ಆರಂಭ ಮಾಡಿದ್ದೇನೆ. ಅದರಲ್ಲಿ ಡೈಲಿ SSGDದ್ದು ಮತ್ತು ಅಗ್ನಿವೀರ್ದು ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ನಮ್ಮ ಸ್ಟೇಟ್ ಗೌರ್ಮೆಂಟ್ ಏನು ಸಂಬಂಧ ಬೀಳುವಂತಹ ಇನ್ಫಾರ್ಮೇಷನ್ನು ಕೊಡೋಕ್ಕೆ ನಾನು ಪ್ರಯತ್ನ ಮಾಡ್ತೇನಂತೆ. ಈಗ ನಾನು ಯಾಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಈಗ ತಾನೇ ಒಂದು ನೋಟಿಫಿಕೇಶನ್ ಬಂದಿದೆ. ಏನಂತ, ಮೊದಲಿಗೆ SSGDನಲ್ಲಿ ನಮಗೆ ಪೂರ್ತಿ ರಿಸರ್ವೇಷನ್ ಸಿಗ್ತಾಯಿತ್ತು ಹುಡುಗರಿಗೆ, ಮತ್ತು 10% ಎಕ್ಸ್ ಸರ್ವಿಸ್ ಮ್ಯಾನ್ಗೆ ಇತ್ತು. ಆದರೆ ಈಗ ಬರುವ 2027ರಲ್ಲಿ ಹಾಗಿಲ್ಲ. ಸ್ವಲ್ಪ ಅದರಲ್ಲಿ ಭಾಳಷ್ಟು ಬದಲಾವಣೆ ಮಾಡಿದ್ದಾರೆ. 50% ಅಗ್ನಿವೀರದವ್ರಿಗೆ ಕೊಡ್ತಾರೆ. ಅಂದರೆ ಈಗ ಯಾರು ರಿಟೈರ್ಡ್ ಆಗಿ ಬರ್ತಾರಲ್ಲ, 4 ವರ್ಷ ಮುಗಿಸ್ಕೇಸಿ ಅವರಿಗೆ ಅದು ಜಾಬ್ ಕೊಡಬೇಕಂತ SSGD ಅಂದರೆ ನಮ್ಮದು ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ಬರುತ್ತೆ ಎಲ್ಲ SSನಲ್ಲಿ ಅವರಿಗೆ 50% ಸೀಟ್ ರಿಸರ್ವೇಷನ್ ಅವರಿಗೆ ಇರುತ್ತೆ ಅಂತೆ. ಮತ್ತು 10% ಅಲ್ಲೇ ಹೋಯಿತು ಎಕ್ಸ್ ಸರ್ವಿಸ್ ಮ್ಯಾನ್ಗಳಿಗೆ, ಉಳಿತು 40%. ಅದರಲ್ಲಿ ನಾವು ಒದ್ದಾಡಬೇಕಾಗುತ್ತೆ. ಅಂದರೆ ನಾನು ಒಬ್ಬ ಸ್ಟೂಡೆಂಟೇ, ನಾನು ಎಕ್ಸಾಮ್ ಬರೆದಿದ್ದೀನಿ ಈ ಸಾರಿ. ಅಂದರೆ ತಿಳ್ಕೊಳ್ಳಿ, ಕಾಂಪಿಟೇಷನ್ ಎಷ್ಟು ಜಾಸ್ತಿ ಆಗುತ್ತಿದೆ ಅಂತ. ಮತ್ತು ಆ ನೋಟಿಸ್ ಬಗ್ಗೆ ನಿಮಗೆ ಏನಾದರೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕಂದರೆ ನಮಗೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಂತೆ. ಓಕೆ, ನಂದಿಷ್ಟು ಹೇಳಿ ಬಾಯ್.